ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಇಂದಿನ ಪಾಠ ಅವ್ಯಯಗಳು. ಅಂದರೆ ಕನ್ನಡದಲ್ಲಿ 3 ವಿಧವಾದಂತಹ ಪದಗಳಲ್ಲಿ ಅವ್ಯಯಗಳು ಎಂಬ ಪದಗಳು ಇವೆಯಲ್ಲವೇ, ಅವು ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದ ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಅವ್ಯಯಗಳು. ನ ವ್ಯಯ, ಅವ್ಯಯ, ವ್ಯಯವಾಗದೇ ಇರುವಂತಹ ಶಬ್ದ. ಇದು ಸಂಸ್ಕೃತದ ಭಾಷೆಗೆ ಅನುಗುಣವಾಗಿ ಇದರ ಸಮಾಸ ಇರಲಿ. ಯಾವ ಪದಗಳು ಬೇರೆ ಬೇರೆ ಲಿಂಗ ವಿಭಕ್ತಿ ಕಾಲ ಇತ್ಯಾದಿಗಳ ದೃಷ್ಟಿಯಿಂದ ಬದಲಾಗದೆ ಒಂದೇ ರೀತಿಯಲ್ಲಿ ರೂಪವನ್ನು ಇಟ್ಟುಕೊಂಡು ವಾಕ್ಯಗಳನ್ನ ಅರ್ಥವತ್ತಾಗಿ ಮಾಡುವಲ್ಲಿ ಸಹಾಯ ಮಾಡುತ್ತವೆಯೋ ಅವು ಅವ್ಯಯಗಳು. ಇನ್ನು ಅಧ್ಯಯನ ದೃಷ್ಟಿಯಿಂದ ಅವ್ಯಯಗಳನ್ನ ಈ ಮುಂದಿನಂತೆ ವಿಭಾಗಿಸಬಹುದು. ಮೊದಲನೆಯದು ಕ್ರಿಯಾ ವಿಶೇಷಣಗಳು. ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯಗಳು ಕ್ರಿಯಾ ವಿಶೇಷಣಗಳು ಅಥವಾ ಸಾಮಾನ್ಯಾವ್ಯಯಗಳು. ಅಂದರೆ ಆಂಗ್ಲ ಭಾಷೆಯಲ್ಲಿ ಹೇಳುವಂತೆ ಆಡ್ವರ್ಬ್. ಯಾವ ಪದಗಳು ಕ್ರಿಯೆಯ ವಿಶೇಷತೆಯನ್ನ ತೋರಿಸುತ್ತವೆಯೋ ಅವು ಕ್ರಿಯಾ ವಿಶೇಷಣಗಳು. ಉದಾಹರಣೆಗೆ ಚೆನ್ನಾಗಿ, ಬೇಗನೆ, ಸೊಗಸಾಗಿ, ನೆಟ್ಟಗೆ, ಕೂಡಲೇ. ಇಲ್ಲಿ ಗಮನಿಸಿ, ವಾಕ್ಯಗಳಲ್ಲಿ ಅವನು ಚೆನ್ನಾಗಿ ಬರೆಯುತ್ತಾನೆ, ನೀನು ಬೇಗನೆ ಓದು, ಆ ಹುಡುಗಿಯು ಸೊಗಸಾಗಿ ಹಾಡಿದಳು. ಈ ಉದಾಹರಣೆಗಳಲ್ಲಿ ಇರುವಂತಹ ಈ ಪದಗಳು ಕ್ರಿಯಾ ವಿಶೇಷಣಗಳಾಗಿವೆ. ಆದ್ದರಿಂದ ಇವು ಅವ್ಯಯಗಳು. ಇನ್ನು ಎರಡನೆಯ ಪ್ರಕಾರ ಅನುಕರಣಾವ್ಯಯಗಳು. ಅಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ನಾವು ಕೇಳಿದಂತೆ ಅನುಕರಿಸಿ ಹೇಳುವ ಶಬ್ದಗಳೆಲ್ಲ ಅನುಕರಣಾವ್ಯಯಗಳು. ನಿರ್ದಿಷ್ಟವಾದಂತಹ ಧ್ವನಿಯನ್ನ ನಾವು ಅನುಕರಿಸಿ ಪದಗಳಾಗಿ ಅದನ್ನ ಹೇಳುತ್ತೇವೆ, ಅವು ಅನುಕರಣಾವ್ಯಯಗಳು. ಉದಾಹರಣೆಗೆ ದಬದಬ, ಪಟಪಟ, ರೊಯ್ಯನೆ, ಢಣಢಣ. ವಾಕ್ಯಗಳನ್ನು ಗಮನಿಸಿ, ಆ ವ್ಯಕ್ತಿಯು ಪ್ರಾಣಿಗಳನ್ನು ದಬದಬನೆ ಹೊಡೆದನು, ಎಲೆಗಳು ಪಟಪಟನೆ ಉದುರಿದವು, ಗಾಳಿಯು ರೊಯ್ಯನೆ ಬೀಸಿತು, ಶಾಲೆಯ ಘಂಟೆಯು ಢಣಢಣ ಎಂದು ಶಬ್ದ ಮಾಡಿತು. ಇಲ್ಲೆಲ್ಲ ಗಮನಿಸಿ ವಿದ್ಯಾರ್ಥಿಗಳೇ, ಕೇವಲ ಒಂದು ಧ್ವನಿಯನ್ನು ಅನುಕರಣೆ ಮಾಡುವಂತಹ ಪದಗಳು ಇವೆಲ್ಲ ಅನುಕರಣಾವ್ಯಯಗಳು. ಮೂರನೇ ಪ್ರಕಾರವನ್ನ ಗಮನಿಸೋಣ, ಭಾವಸೂಚಕಾವ್ಯಯಗಳು. ಅಂದರೆ ನಿಪಾತಾವ್ಯಯಗಳು. ಅಂದರೆ ಹಿರಿಯರು ಸಿದ್ಧಗೊಳಿಸಿ ಸಿದ್ಧವಾಗಿರುವಂತಹ ಅವ್ಯಯಗಳು. ಉದಾಹರಣೆಗಳನ್ನ ಗಮನಿಸೋಣ. ಮನದಲ್ಲಿ ಉಂಟಾಗುವ ಭಾವನೆಗಳನ್ನು, ಕೋಪ, ಹರ್ಷ, ಉದ್ವೇಗ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಶಬ್ದಗಳು ಭಾವಸೂಚಕಾವ್ಯಯಗಳು ಅಥವಾ ನಿಪಾತಾವ್ಯಯಗಳು. ಈ ಶಬ್ದಗಳನ್ನ ನಾವು ನಮ್ಮ ಹಿರಿಯರಿಂದ ಪಡೆದುಕೊಂಡಿದ್ದೇವೆ. ಅವರು ಈ ಶಬ್ದಗಳನ್ನ ಸಿದ್ಧಗೊಳಿಸಿ ನಮಗೆ ಕೊಟ್ಟಿರುವುದರಿಂದ ಇವುಗಳನ್ನ ನಿಪಾತಾವ್ಯಯಗಳು ಎಂದು ಕೂಡ ಕರೆಯುತ್ತೇವೆ. ಗಮನಿಸಿ, ಅಯ್ಯೋ, ಆಹಾ, ಭಲೆ, ಛೆ ಛೆ, ಓ, ಇವೆಲ್ಲವೂ ಕೂಡ ನಮ್ಮ ಭಾವನೆಗಳನ್ನ ವ್ಯಕ್ತಗೊಳಿಸುವಾಗ ಬಳಸುವಂತಹ ಪದಗಳಾಗಿರುತ್ತವೆ. ಇವು ಭಾವಸೂಚಕ ಅವ್ಯಯಗಳು. ಅಯ್ಯೋ, ಎಷ್ಟೊಂದು ಕ್ರೂರಿಯಾಗಿರುವೆಯಲ್ಲ, ಏನಿದು ಅನ್ಯಾಯ, ಆಹಾ, ಎಷ್ಟು ಸುಂದರವಾಗಿ
ನೃತ್ಯವನ್ನ ಮಾಡುತ್ತಿರುವರು. ಈ ವಾಕ್ಯಗಳನ್ನು ಗಮನಿಸಿ, ಇಲ್ಲಿ ಭಾವಸೂಚಕಾವ್ಯಯಗಳು ಇವೆ. ಮುಂದಿನ ಪ್ರಕಾರ ಕ್ರಿಯಾರ್ಥಕಾವ್ಯಯಗಳು, ಅಂದರೆ ಕ್ರಿಯಾಪದದ ಅರ್ಥವನ್ನ ಕೊಡುವಂತಹ ಅವ್ಯಯಗಳನ್ನು ನಾವು ಕ್ರಿಯಾರ್ಥಕ ಅವ್ಯಯಗಳು ಎನ್ನುತ್ತೇವೆ. ಉದಾಹರಣೆಗೆ ಉಂಟು, ಬೇಕು, ಬೇಡ, ಹೌದು, ಸಾಕು. ಈ ಅವ್ಯಯಗಳು ಸ್ವಲ್ಪ ಮಟ್ಟಿಗೆ ಕ್ರಿಯೆಯನ್ನ ಬೋಧಿಸುವುದರಿಂದ, ಕ್ರಿಯೆಯ ಅರ್ಥವನ್ನ ಕೊಡುವುದರಿಂದ ಇವು ಕ್ರಿಯಾರ್ಥಕ ಅವ್ಯಯಗಳು. ಉದಾಹರಣೆಗೆ, ನನಗೆ ದೇವರಲ್ಲಿ ಭಕ್ತಿ ಉಂಟು ಅಂದರೆ ಇದೆ, ಇರುತ್ತದೆ ಎಂಬ ಅರ್ಥದಲ್ಲಿ. ಆ ಮಗುವಿಗೆ ಈಗ ಹಣ್ಣು ಬೇಕು, ಬೇಕಾಗಿರುತ್ತದೆ ಎನ್ನುವಂಥ ಅರ್ಥದಲ್ಲಿ. ನನಗೆ ಈಗ ತಿಂಡಿ ಬೇಡ, ಇಲ್ಲಿಯೂ ಕೂಡ ಬೇಡ ಎನ್ನುವಂಥದ್ದು ಒಂದು ಕ್ರಿಯಾರ್ಥಕವನ್ನ ಸೂಚಿಸುವಂತಹ ಪದ. ಇದು ಕ್ರಿಯಾರ್ಥಕ ಆದಂಥ ಅವ್ಯಯ. ಮುಂದಿನ ಪ್ರಕಾರವನ್ನ ತಿಳಿದುಕೊಳ್ಳೋಣ. ಸಂಬಂಧಾರ್ಥಕ ಅವ್ಯಯ ಅಂದರೆ ಸಂಬಂಧವನ್ನ ಸೂಚಿಸುವಂತಹ ಅವ್ಯಯಗಳು ಅಂದರ್ಥ. ಎರಡು ಪದ ಅಥವಾ ಎರಡು ಪದ ಸಮುಚ್ಚಯಗಳನ್ನು ಸೇರಿಸುವ ಶಬ್ದಗಳು ಸಂಬಂಧಾರ್ಥಕ ಅವ್ಯಯಗಳು. ಎರಡು ಪದ ಅಥವಾ ಎರಡು ಪದ ಸಮುಚ್ಚಯ, ಎರಡು ಪದಗಳ ಗುಂಪನ್ನ ಸೇರಿಸುವಾಗ ಬಳಸುವಂತಹ ಅವ್ಯಯಗಳು ಸಂಬಂಧವನ್ನ ಸೂಚಿಸುವಂಥವು. ಎರಡು ಪದಗಳ ಅಥವಾ ಎರಡು ಪದ ಸಮುಚ್ಚಯ ವಾಕ್ಯಗಳ ನಡುವಿನ ಸಂಬಂಧವನ್ನ ಸೂಚಿಸುವಂತಹ ಅವ್ಯಯಗಳು ಇವು. ಉದಾಹರಣೆಗೆ ಆದ್ದರಿಂದ, ಅಥವಾ, ಮತ್ತು, ಅಲ್ಲದೆ. ಇಂದು ವಿರಾಮ ಇದೆ, ಆದ್ದರಿಂದ ನಾನು ಆಟವಾಡಲು ಹೋಗುತ್ತೇನೆ. ಇಲ್ಲಿ ಗಮನಿಸಿ, ಎರಡು ವಾಕ್ಯಗಳ ಮಧ್ಯದಲ್ಲಿ ಸಂಬಂಧವನ್ನ ತೋರಿಸುವಂತಹ ಆದ್ದರಿಂದ ಎಂಬ ಪದವು ಸಂಬಂಧಾರ್ಥಕ ಅವ್ಯಯವಾಗಿದೆ. ಅಥವಾ, ಇಂದು ಗಣಿತವನ್ನಾದರೂ ಓದು ಅಥವಾ ಕನ್ನಡವನ್ನಾದರೂ ಓದು. ಇಲ್ಲಿಯೂ ಕೂಡ ಅಷ್ಟೇ ಎರಡು ವಾಕ್ಯಗಳ ಸಂಬಂಧವನ್ನ ತೋರಿಸುವಂಥ ಅವ್ಯಯ. ರಾಮನು ಮತ್ತು ಲಕ್ಷ್ಮಣನು ಕಾಡಿಗೆ ಹೋದರು. ಇಲ್ಲಿಯೂ ಕೂಡ ಅಷ್ಟೇ. ಮುಂದಿನ ಪ್ರಕಾರವನ್ನ ಗಮನಿಸಿ. ಕೃದಂತಾವ್ಯಯಗಳು ಧಾತುಗಳ ಮೇಲೆ ಉತ್ತ, ಅದೆ, ಅಲು ಮೊದಲಾದ ಕೃತ್ ಪ್ರತ್ಯಯಗಳು ಸೇರಿ ಆಗುವ ರೂಪಗಳು ಕೃದಂತಾವ್ಯಯಗಳೆನಿಸುವವು. ಅಂದರೆ ಧಾತುಗಳ ಮೇಲೆ ಕಾಲಸೂಚಕ ಪ್ರತ್ಯಯಗಳನ್ನು, ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸುತ್ತೇವೆ. ಅದೇ ರೀತಿಯಾಗಿ ಕೆಲವು ಕೃತ್ ಪ್ರತ್ಯಯಗಳನ್ನು ನಾವು ಸೇರಿಸುವುದುಂಟು. ಉದಾಹರಣೆಗೆ ತಿನ್ನುತ್ತಾ, ಮಾಡದೆ, ಬರಲು, ಮಾಡುತ್ತಾ. ಉದಾಹರಣೆ ವಾಕ್ಯಗಳನ್ನು ಗಮನಿಸಿ. ಹುಡುಗನು ಹಣ್ಣನ್ನು ತಿನ್ನುತ್ತಾ ಆಡಲು ಓಡಿದನು. ಇಲ್ಲಿ ತಿನ್ನುತ್ತಾ ಎನ್ನುವಂಥದ್ದು ಕೃತ್ ಪ್ರತ್ಯಯ ಸೇರಿರುವಂತಹ ಅವ್ಯಯವಾಗಿದೆ. ಇಂದು ಅಧ್ಯಯನವನ್ನು ಮಾಡದೆ ನಾನು ಊಟ ಮಾಡಲಾರೆ. ಇಲ್ಲಿಯೂ ಕೂಡ ಅಷ್ಟೇ ಮಾಡದೆ ಎಂಬುದು ಕೃದಂತಾವ್ಯಯ. ವಿದ್ಯಾರ್ಥಿಗಳು ಶಾಲೆಗೆ ಬರಲು ಸಿದ್ಧತೆ ಮಾಡಿಕೊಂಡರು. ಇಲ್ಲಿ ಬರಲು ಎಂಬುದು. ಈ ರೀತಿಯಾದಂತಹ ಉದಾಹರಣೆಗಳನ್ನು ನೀವು ಗಮನಿಸಿ. ಇನ್ನು ಮುಂದಿನ ಪ್ರಕಾರ ತದ್ಧಿತಾಂತ ಅವ್ಯಯಗಳು. ತದ್ಧಿತಾಂತಾವ್ಯಯಗಳು ನಾಮಪದಗಳ ಮುಂದೆ ಅಂತೆ, ಪೋಲ್, ತನಕ, ವರೆಗೆ, ಗೋಸ್ಕರ, ಮಟ್ಟಿಗೆ ಮೊದಲಾದ ತದ್ಧಿತ ಪ್ರತ್ಯಯಗಳು ಸೇರಿ ತದ್ಧಿತಾಂತಾವ್ಯಯಗಳಾಗುವವು. ನಾಮಪದಗಳ ಮುಂದೆ ಬೇರೆ ಬೇರೆ ತದ್ಧಿತ ಪ್ರತ್ಯಯಗಳನ್ನು ಸೇರಿಸಿದಾಗ ಅವು ತದ್ಧಿತಾಂತವ್ಯಯಗಳು ಎಂದೆನಿಸಿಕೊಳ್ಳುತ್ತವೆ. ಉದಾಹರಣೆಗೆ ರಾಮನಂತೆ, ಮನೆಯವರೆಗೆ, ಅವನಿಗೋಸ್ಕರ, ಅವನಿಗಿಂತ. ಇದನ್ನು ವಾಕ್ಯದಲ್ಲಿ ಗಮನಿಸಿ. ಕೃಷ್ಣನು ರಾಮನಂತೆ ದೈವಾಂಶ ಇರುವ ವ್ಯಕ್ತಿ. ಇಲ್ಲಿ ರಾಮನಂತೆ ಎಂಬುದು ತದ್ಧಿತಾಂತ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ನೀನು ನನ್ನನ್ನು ಮನೆಯವರೆಗೆ ಬಿಡುವೆಯಾ? ಈ ವಾಕ್ಯದಲ್ಲಿ ಮನೆಯವರೆಗೆ ಎಂಬುದು ತದ್ಧಿತಾಂತ ಆದಂತಹ ಅವ್ಯಯ. ಅವನಿಗೋಸ್ಕರ, ಹುಡುಗನು ಅವನಿಗೋಸ್ಕರ ತಿಂಡಿಯನ್ನು ಸಿದ್ಧಗೊಳಿಸಿದನು. ಇಲ್ಲಿ ಅವನಿಗೋಸ್ಕರ ಎಂಬುದು
ತದ್ಧಿತ ಪ್ರತ್ಯಯ ಇರುವಂತಹ ಪದ ಇದು ತದ್ಧಿತಾಂತ ಅವ್ಯಯ. ತದ್ಧಿತ ಪ್ರತ್ಯಯಗಳು ಅಂತ್ಯದಲ್ಲಿ ಕೊನೆಯಲ್ಲಿ ಬರುವಂತಹ ಅವ್ಯಯಗಳೇ ತದ್ಧಿತಾಂತ ಅವ್ಯಯಗಳು. ಇನ್ನು ಕೆಲವಷ್ಟು ಉದಾಹರಣೆಗಳನ್ನು ನೀವು ಗಮನಿಸಿ. ಮುಂದೆ ಅವಧಾರಣಾರ್ಥಕ ಅವ್ಯಯಗಳು ಅಂದರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ ಎನಿಸುವುದು. ಅವಧಾರಣ ಎಂದರೆ ಬಹಳಷ್ಟು ವಸ್ತುಗಳಲ್ಲಿ ಒಂದು ವಸ್ತುವನ್ನ ನಿಶ್ಚಯವಾಗಿ ಇದೆ ಎಂದು ನೀವು ಗುರುತಿಸುವಂಥದ್ದು. ಈ ರೀತಿ ನಿಶ್ಚಯಿಸುವ ಅರ್ಥದಲ್ಲಿರುವ ಅವ್ಯಯವೇ ಅವಧಾರಣಾರ್ಥಕ ಅವ್ಯಯ. ಉದಾಹರಣೆಯನ್ನ ಗಮನಿಸಿ ವಿದ್ಯಾರ್ಥಿಗಳೇ, ನಿಮಗೆ ಸ್ಪಷ್ಟವಾಗುತ್ತದೆ. ಎ ಎಂಬ ಒಂದು ಪ್ರತ್ಯಯವನ್ನ ಸೇರಿಸಿದಾಗ ಗಮನಿಸಿ, ವಿದ್ಯೆಯೇ ನಿಜವಾದ ಸಂಪತ್ತು. ವಿದ್ಯೆಯು ಎ ವಿದ್ಯೆಯೇ, ಅದು ಎ ಅದೇ, ಅವನು ಎ ಅವನೇ. ಎ ಅವಧಾರಣಾರ್ಥಕ ಪ್ರತ್ಯಯವನ್ನ ಸೇರಿಸಿದಾಗ ಈ ಪದಗಳು ಅವ್ಯಯಗಳಾದವು. ವಾಕ್ಯಗಳನ್ನು ಗಮನಿಸಿ, ವಿದ್ಯೆಯೇ ನಿಜವಾದ ಸಂಪತ್ತು. ಸಂಪತ್ತುಗಳಲ್ಲಿ ಶ್ರೇಷ್ಠವಾದಂತಹ ಸಂಪತ್ತು ವಿದ್ಯೆಯೇ. ನೋಡಿ, ಬಹಳ ವಸ್ತುಗಳಲ್ಲಿ ಒಂದನ್ನ ನಿಶ್ಚಯವಾಗಿ ಸೂಚಿಸುವಂಥದ್ದು. ಬಹಳ ಪುಸ್ತಕಗಳಿವೆ, ಅದರಲ್ಲಿ ಅದೇ ನನ್ನ ಪುಸ್ತಕ, ಯಾವುದನ್ನು ನಿರ್ದಿಷ್ಟವಾಗಿ ನಾವು ಸೂಚಿಸುವಂಥದ್ದು, ನಿಶ್ಚಯಗೊಳಿಸುವಂಥದ್ದು ಅವಧಾರಣ. ಅವನೇ ನಮ್ಮ ರೈತ, ಆ ವ್ಯಕ್ತಿಗಳಲ್ಲಿ ಅವನೇ ನಮ್ಮ ರೈತ. ಈ ಉದಾಹರಣೆಗಳಲ್ಲಿ ಅವಧಾರಣಾರ್ಥಕ ಅವ್ಯಯಗಳನ್ನ ನೀವು ಅರ್ಥ ಮಾಡಿಕೊಂಡಿರಿ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಪಾಠದಲ್ಲಿ ನೀವು ಅವ್ಯಯಗಳ ಪ್ರಕಾರಗಳನ್ನು ತಿಳಿದುಕೊಂಡಿರಿ. ಈ ಅವ್ಯಯಗಳ ಪ್ರಕಾರಗಳನ್ನು ನೀವು ಬಳಸಿ ಕನ್ನಡದಲ್ಲಿ ಸುಂದರವಾಗಿ ಸ್ಪಷ್ಟವಾಗಿ ಮಾತನಾಡುವುದನ್ನು ಅಭ್ಯಾಸ ಮಾಡಿ. ಬೇರೆಯವರು ಮಾತನಾಡುವಾಗ ಅವರು ಬಳಸುವಂತಹ ಅವ್ಯಯ ಪದಗಳನ್ನು ಗಮನಿಸಿ ಅವಲೋಕಿಸಿ ಶ್ರದ್ಧೆಯಿಂದ ಕೇಳಿ. ಆಗ ಈ ಉದಾಹರಣೆಗಳು ತುಂಬ ಅಭ್ಯಾಸವಾಗಿ ನೀವು ಸ್ಪಷ್ಟವಾಗಿ ಬಳಸುವುದು ರೂಢಿಯಾಗುತ್ತದೆ. ನೀವು ಈ ಉದಾಹರಣೆಗಳನ್ನು ಸ್ಪಷ್ಟವಾಗಿ ಬಳಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕನ್ನಡ ಬಳಸೋಣ, ಕನ್ನಡ ಬೆಳೆಸೋಣ. ನನ್ನ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ನೀವು ಈ ವಿಚಾರಗಳನ್ನು ಬೇರೆಯವರೊಂದಿಗೆ ಸಾಧ್ಯವಾದಷ್ಟು ಹಂಚಿಕೊಳ್ಳಿ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ನಮಸ್ಕಾರ.